ಸುದೀಪಣ್ಣ, ನೀವು ಯಾವತ್ತೂ ಸಹ ನಿಮ್ಮ ಪಿತ್ತ ಹೆಚ್ಚಾಗಿ ಅಶ್ವಿನಿ ಮೇಲೆ ಪ್ರಶ್ನೆ ಮಾಡಿರುವಂತ ಕೆಲಸ, ಎಸ್ ಕ್ಯಾಟಗರಿಗೆ ಉತ್ತರ ಕೊಡುವಂತ ಕೆಲಸ ಇದುವರೆಗೂ ಮಾಡಿಲ್ಲ. ಬಿಗ್ ಬಾಸ್ ಸುದೀಪಣ್ಣ, ನಿಮ್ಮ ಮೇಲೆ ಒಂದು ಗೌರವ ಅದ. ನೀವು ತೂಕ ಇರುವಂತ ವ್ಯಕ್ತಿ. ಏನೇ ಒಂದು ಜಡ್ಜ್ಮೆಂಟ್ ಮಾಡುವಾಗ ಅನೇಕ ಬಾರಿ ಯೋಚನೆ ಮಾಡಿ ಮಾತುಗಳನ್ನ ಆಡ್ತೀರಾ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತದೆ. ರಿಯಾಲಿಟಿ ಶೋ ಆದಂತ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಅನೇಕ ಬಾರಿ ಸ್ಲಮ್ ಕ್ಯಾಟಗರಿ, ಎಸ್ ಕ್ಯಾಟಗರಿ ಕೈ ಇಟ್ಕೊಂಡು ಗಂಡಸ್ರ ಜೊತೆ ಓಡೋಡ್ತೀಯ ಅಂತ ಏನೇನೋ ಕೆಟ್ಟದಾಗಿ ಅವಳು ಮಾತಾಡಿದ್ರನು ಏಕವಚನದಲ್ಲಿ ಅನೇಕ ಜನರಿಗೆ ನಿಂದಿಸುವಂತ ಕೆಲಸ ಮಾಡಿದ್ರೇನು. ಇದುವರೆಗೂ ಸುದೀಪಣ್ಣ, ನೀವು ಯಾವತ್ತೂ ಸಹ ನಿಮ್ಮ ಪಿತ್ತ ಹೆಚ್ಚಾಗಿ ಅಶ್ವಿನಿ ಮೇಲೆ ಪ್ರಶ್ನೆ ಮಾಡಿರುವಂತ ಕೆಲಸ, ಎಸ್ ಕ್ಯಾಟಗರಿಗೆ ಉತ್ತರ ಕೊಡುವಂತ ಕೆಲಸ ಇದುವರೆಗೂ ಮಾಡಿಲ್ಲ. ಅಂಡ್ ಕೇಳ್ಪಟ್ಟೆ ಅಭಿನಯ ಚಕ್ರವರ್ತಿ ಅಂತ ಸಿಕ್ಕಿರೋದೇ ಅಶ್ವಿನಿ ಇರುವಂತ ಸಂಘಟನೆ ಕಡೆಯಿಂದ. ಅದಕ್ಕೋಸ್ಕರ ನಿಮ್ಮ ತಾಳ್ಮೆ, ಕಾಳಜಿ ಎಲ್ಲೂ ಬಿಟ್ಕೊಡ್ತಾ ಇಲ್ವಾ? ರಕ್ಷಿತಾ ಮೇಲೆ ಹೆಚ್ಚಾಗಿದ್ದಂತ ಪಿತ್ತ ಯಾಕೆ ಅಶ್ವಿನಿ ಮೇಲೆ ಹೆಚ್ಚಾಗಿಲ್ಲ? ರಕ್ಷಿತಾಳ ಮೇಲೆ ಆಗಿದ್ದಂತ ಕೋಪ, ಆ ಪಿತ್ತ ಹೆಚ್ಚಾಗಿ ಮತ್ತೊಂದು ತರ ತಿರ್ಗಿದ್ದಂತ ಪಿತ್ತ ಯಾಕೆ ಅಶ್ವಿನಿ ಮೇಲೆ ಆ ಪಿತ್ತ ನಿಮ್ಗೆ ಹೆಚ್ಚಾಗಿಲ್ಲ? ಎಸ್ ಕ್ಯಾಟಗರಿ ಅನ್ನೋ ಪದಕ್ಕೆ ಇವತ್ತಿಗೂ ನೀವು ಪ್ರಶ್ನೆ ಮಾಡಿಲ್ಲ, ಇವತ್ತಿಗೂ ನಮ್ಗೆ ಉತ್ತರ ಸಿಗಲ್ಲ. ರಕ್ಷಿತಾ ಅಂತ ಬಂದ್ರೆ ಪಿತ್ತ ಹೆಚ್ಚಾಗಿ ಪ್ರಶ್ನೆ ಮಾಡುವಂತ ಸುದೀಪಣ್ಣ ಅಶ್ವಿನಿಗೆ ಯಾಕೆ ಇಷ್ಟೊಂದು ಕಾಳಜಿ? ಅಶ್ವಿನಿಗೆ ಅಷ್ಟೊಂದು ಮತನೂ ಬೀಳ್ತಾಳೆ, ಯಾಕೆ ಸೇವ್ ಆಗ್ತಾ ಇದ್ದಾಳೆ? ಬಿಗ್ ಬಾಸ್ ಕಮೆಂಟ್ ಆಗಿದ್ಯಾ? ಈ ಬಿಗ್ ಬಾಸ್ ಅಲ್ಲಿ ಅಶ್ವಿನಿಗೆ ಯಾಕೆ ಇಷ್ಟು ಬೆಂಬಲ, ಸಪೋರ್ಟ್? ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಅಭಿನಯ ಚಕ್ರವರ್ತಿ ಅಂತ ನಿಮಗ್ ಸಿಕ್ಕಿರುವಂತ ಪಟ್ಟ ಅವಳಿರುವಂತ ಸಂಘಟನೆಯಿಂದ ಅಂದ್ಬಿಟ್ಟೆ ನೀವೇನಾದ್ರೂ ಮೌನವಾಗಿದ್ದೀರಾ? ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಇವತ್ ಕೇಳ್ತೀರಾ, ನಾಳೆ ಪ್ರಶ್ನೆ ಮಾಡ್ತೀರಾ ಅಂತ ನಾವು ಕಾಯ್ತಾ ಇದೀವಿ. ಆದ್ರೆ ಎಲ್ಲೂ ಸಹ ಇದುವರೆಗೂ ಎಸ್ ಕ್ಯಾಟಗರಿ ಅಂತ ಹೇಳಿ ಒಂದೇ ಒಂದು ಸಲ ಪ್ರಶ್ನೆ ಮಾಡುವಂತ ಕೆಲಸ ಸುದೀಪಣ್ಣ ನೀವು ಮಾಡಿಲ್ಲ. ನಿಮ್ಮ ಮೇಲೆ ಗೌರವ ಇವತ್ತಿಗೂ ಇದೆ, ಯಾವತ್ತಿಗೂ ಇದೆ. ಬಿಕಾಸ್ ನಿಮ್ ಜಡ್ಜ್ಮೆಂಟ್ ಅಲ್ಲಿ ಒಂದು ತೂಕ ಅದ. ಬಟ್ ಅಶ್ವಿನಿ ಅಂತ ಬಂತಂದ್ರೆ ನೀವು ನ್ಯೂಟ್ರಲ್ ಆಗುವಂತ ಕೆಲಸ ಮಾಡ್ತಾ ಇದೀರಾ. ಯಾಕೆ? ಅಭಿನಯ ಚಕ್ರವರ್ತಿ ಅವರ ಸಂಘಟನೆಯಿಂದಾನೇ ಸಿಕ್ಕಿರೋದು ಅನ್ನೋದಕ್ಕೆ ನಿಮ್ಮ ಮೌನನ? ಬಡ ಹೆಣ್ಣು ಮಕ್ಕಳ ಮೇಲೆ ತೋರಿಸುವಂತ ದರ್ಪ, ಬಡ ಹೆಣ್ಣು ಮಕ್ಕಳಿಗೆ ಪ್ರಶ್ನೆ ಮಾಡುವಾಗ ಹೆಚ್ಚಾಗುವಂತ ಪಿತ್ತ ಯಾಕೆ ಅಶ್ವಿನಿ ಮೇಲೆ ಹೆಚ್ಚಾಗಿಲ್ಲ? ಯಾಕೆ ಅಶ್ವಿನಿಗೆ ಪ್ರಶ್ನೆ ಮಾಡಿಲ್ಲ? ಯಾರದು ಎಸ್ ಕ್ಯಾಟಗರಿ? ಬಿಗ್ ಬಾಸ್ಗೆ ಬಡ ಹೆಣ್ಮಕ್ಳಿಗೆ ಟಾರ್ಗೆಟ್ ಅನ್ಸುತ್ತೆ. ದುಡ್ಡಿರುವಂತವ್ರು, ಇನ್ಫ್ಲೂಯೆನ್ಸ್ ಇರೋರ್ಗೆ ವಿರುದ್ಧವಾಗಿ ಅವ್ರು ಮಾಡುವಂತ ತಪ್ಪನ್ನ ಖಂಡಿಸುವಂತ ಧೈರ್ಯ, ತಾಕತ್ತು ಇಲ್ಲ ಅನ್ಸುತ್ತೆ. ಇಲ್ಲ ಇದ್ದಿದ್ರೆ ರಕ್ಷಿತಾಳ ಮೇಲೆ ಹೆಚ್ಚಾಗಿದ್ದಂತ ಪಿತ್ತ ಯಾಕೆ ಅಶ್ವಿನಿ ಮೇಲೆ ಹೆಚ್ಚಾಗಿಲ್ಲ? ನಿಮ್ಮ ಮೌನ ಯಾಕೆ ಸುದೀಪಣ್ಣ? ನೀವು ನಿಮ್ಮಿಂದ ಉತ್ತರ ಸಿಗುತ್ತೆ ಅಂತ ಹೇಳಿ ವೀಕೆಂಡ್ ಅಲ್ಲಿ ಕಾಯ್ತೀರಿ. ಬಟ್ ವೀಕೆಂಡ್ ಅಲ್ಲಿ ಆಗುವಂತದ್ದು ಅಶ್ವಿನಿ, ಜಾನ್ವಿ ಅಂತ ಬಂದ್ರೆ ಸುದೀಪಣ್ಣ ಮೌನ ತಾಳ್ತಾರೆ. ರಕ್ಷಿತಾ, ಗಿಲ್ಲಿ ಅಂತ ಬಂದ್ರೆ ಸುದೀಪಣ್ಣನ ಪಿತ್ತ ಹೆಚ್ಚಾಗುತ್ತೆ. ಯಾರಾದ್ರೂ ಎಸ್ ಕ್ಯಾಟಗರಿ ಅಶ್ವಿನಿ ಮಾತಾಡಿರುವಂತ ಪ್ರತಿಯೊಂದು ಏಕವಚನ ಪದಕ್ಕೂ ನಿಮ್ದೆಲ್ಲೂ ಸಹ ಪ್ರಶ್ನೆ ಇಲ್ಲ ಅಶ್ವಿನಿಗೆ. ಅದೇ ಕಲಾವಿದರು ಅಂತ ಬಂದಾಗ ಮಾತ್ರ ನೀವು ವಾಯ್ಸ್ ರೈಸ್ ಮಾಡಿದ್ರಿ ಹೊರತು ಬೇರೆ ಯಾವ್ದಕ್ಕೂ ನೀವು ರೈಸ್ ಮಾಡಿಲ್ಲ. ಬಡವರಾಗ್ಲಿ ದುಡ್ಡಿರೋರಾಗ್ಲಿ ಈಕ್ವಾಲಿಟಿ ಆಗಿ ನೋಡ್ತಾರ ಅನ್ಕೊಂಡಿದ್ರಿ. ಬಟ್ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಅಂತ ಹೇಳಿ ಈ ವಾರದ ವೀಕೆಂಡ್ ಅಲ್ಲಿ ತೋರ್ಸ್ಕೊಟ್ಟಿರುವಂತ ಸುದೀಪಣ್ಣ, ಥ್ಯಾಂಕ್ ಯು.